ನಮಸ್ಕಾರ. ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ನನ್ನ ಬಂಧುಗಳೇ, ಬಳಗದವರೇ ಮತ್ತು ನನ್ನ ಸ್ನೇಹಿತರೆ, ನಾ ಇವತ್ತು ವಿಶ್ವಕರ್ಮನ ಮನೆಯೊಳಗೆ ಯಾವ ಗಣಪತಿ ತಗೋಬೇಕನ್ನೋ ವಿಡಿಯೋ ಇಟ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದ್ರೆ ಹಳೆ ಕಾಲದಾಗ ಒಂದು ಪುರಾವೆ ಕಾಲದ ಒಂದು ಗಣಪತಿದು ಸ್ಟೋರಿ ಐತಿ, ಈ ಕಥೆ ಐತಿ. ಏನಂದ್ರೆ ಇಲ್ಲ ಇದು ಗಣಪತಿದು ಪಾರ್ವತಿ ದೇವಿ ಸೃಷ್ಟಿ ಮಾಡಿದ್ಲು. ಅಂದ್ರೆ ಅರಿಶಿನ ತನ್ನ ಮೈಯಲ್ಲಿರುವ ಅರಿಶಿನದ ತೊಗೊಂಡು ಆ ಒಂದು ಮೂರ್ತಿ ಮಾಡಿಲ್ಲ, ಆ ಮೂರ್ತಿಗೆ ಒಂದು ಜೀವ ಕೊಟ್ಟು ನನ್ನ ಮಗ ಇವ ಅಂತಂದು ನನ್ನ ಮಗ ಅಂತ ಸ್ವೀಕಾರ ಮಾಡಿದ್ಲು ಪಾರ್ವತಿ ದೇವಿ. ಅವಾಗ ಒಂದು ಸಲ ಸ್ನಾನ ಮಾಡೋಬೇಕಾದಾಗ, ಇಲ್ಲ ನಾನು ಸ್ನಾನ ಮಾಡ್ತೀನಿ, ನೀವು ಹೊರಗಡೆ ಅಂತ ಕಾಯಿ ಅಂತ ಹೇಳ್ತಾ ಪರಮೇಶ್ವರ ಅಷ್ಟೊತ್ತಿಗೆ ಬರ್ತಾನೆ. ಪರಮೇಶ್ವರ ಬಂದಾಗ, ಇಲ್ಲ ನಾವು ಒಳಗೆ ಹೋಗಬೇಕು ಅಂತೇಳಿ, ಇಲ್ಲ ಪಾರ್ವತಿ ದೇವಿ ಒಳಗಿದ್ದಾಳೆ, ಸ್ನಾನ ಮಾಡತ್ತಾರ, ನಾನು ಬಿಡೋಂಗಿಲ್ಲ. ಸ್ವಲ್ಪ ಸಮಯ ಆದಮೇಲೆ ಅವ್ನಿಗೆ ಶಿವನಿಗೆ ಸಿಟ್ಟು ಬರ್ತೈತಿ, ನನಗೆ ಯಾಕೆ ಇವ್ನು ಹೋಗಕ್ಕೆ ಬಿಡತ್ತಿಲ್ಲ, ಇವ ಯಾರು ಅಂದ್ಕೊಳ್ಳಿ. ಅವಾಗ ಇಲ್ಲ ನಾವು ಒಳಗೆ ಬಿಡೋದಿಲ್ಲ, ಯಾಕಂದ್ರೆ ನನ್ನ ತಾಯಿ ನನಗೆ ಹೇಳಿದಾಳೆ ಒಳಗೆ ಯಾರನ್ನೂ ಕಳಿಸ್ಬೇಡ ಅಂತ ಹೇಳಿದಾಳೆ ಅಂದ್ಕೊಳ್ಳಿ. ಅವ್ನಿಗೆ ಯಾರಿಗೆ ಶಿವನಿಗೆ ಭಾಳ ಸಿಟ್ಟು ಬಂದುಬಿಡ್ತೈತಿ, ನನಗೆ ನೀವು ಒಳಗೆ ಬಿಡತ್ತಿಲ್ಲ ಅಂತಂದು ಬಡ ರುಂಡ ಕಟ್ ಮಾಡಿಬಿಡ್ತಾನೆ. ಅಷ್ಟೊತ್ತಿಗೆ ಪಾರ್ವತಿ ಸ್ನಾನ ಮುಗಿಸ್ಕೊಂಡು ಹೊರಗೆ ಬಂದು ನೋಡ್ತಾಳೆ. ಅವಾಗ ಅಯ್ಯೋ ನನ್ನ ಮಗ ಇವ, ನಾ ಮೂರ್ತಿ ನಾನು ಮಾಡಿದ್ದೆ, ನಾ ಜೀವ ಕೊಟ್ಟಿದ್ದಿದ್ದು ಇವ ಗಣೇಶ ಅಂತಂದು ಅಳಕತ್ಬಿಟ್ಟು ಶಿವನಿಗೆ ಏನು ಪಾರ್ವತಿ ಕಣ್ಣಾಗಿ ನೀರು ನೋಡಿ ಅವನಿಗೆ ನಾ ಮಾಡಿದ ತಪ್ಪಿದು ಅಂತಂದು ಅರಿವಾಗ್ತೈತಿ. ಅದಾದಮೇಲೆ ಇಲ್ಲ, ಅವಾಗ ಋಷಿ ಮುನಿಗಳನ್ನು ಕರೆದು ಕೇಳಿದಾಗ, ಇಲ್ಲ ಇದು ದಕ್ಷಿಣ ದಿಕ್ಕಿನೊಳಗೆ ಯಾರು ಮಲಗಿರ್ತಾರೆ ಅವ್ರದ್ದು ರುಂಡ ಅಂದರೆ ಪ್ರಾಣಿದ ರುಂಡ ತೊಗೊಂಬಂದು ಈ ದೇಹಕ್ಕೆ ಆ ರುಂಡ ಹಾಕಿದ್ರೆ ಅದಕ್ಕೆ ಜೀವ ಬರ್ತೈತಿ ಅಂತ ಹೇಳ್ತಾರೆ. ಹೇಳ್ಕೊಳ್ಳೋ ಆಯಿತು ಅಂತಂದು ಅದನ್ನು ದಕ್ಷಿಣ ದಿಕ್ಕದೊಳಗೆ ಒಂದು ಆನೆ ಮಲಗಿರ್ತೈತೆ ಅಂತ. ಅದಕ್ಕೆ ಇವಾಗಿನ ಹಳೆ ಕಾಲದಾಗ ದಕ್ಷಿಣಾಭಿಮುಖ ಯಾರು ಮಲ್ಕೋಬೇಡ್ರಿ ಅಂತ ಹೇಳ್ತಾರೆ. ಅಂದರೆ ಇದೇ ಒಂದು ಕಾರಣಕ್ಕೆ ದಕ್ಷಿಣ ಒಳಗೆ ಆನೆ ಮಲ್ಕೊಂಡಿರ್ತೈತಿ. ಆನೆ ರುಂಡ ತೊಗೊಂಬಂದು ಇದು ಗಣಪತಿಗೆ ಕೂಡಿಸ್ತಾರೆ. ಅಂದ್ರೆ ಅಂದ್ರೆ ದೇಹಕ್ಕೆ ಮಕ್ಕದ ಕೂಡಿಸ್ತಾರೆ. ಕೂಡಿಸಿದ ನಂತರ ಅದಕ್ಕೆ ಜೀವ ಬರ್ತೈತಿ. ಜೀವ ಬಂದಮೇಲೆ ಇವಾಗ ಇದು ವಿಶ್ವಕರ್ಮ ಸ್ಟೋರಿ ಬರ್ತೈತಿ, ಕಂಟಿನ್ಯೂ ಆಕೈತ್ರಿ. ಗಣೇಶನ ಶಿರ ಕತ್ತರಿಸಿದಾಗ ಆನೆಯ ಮುಖ ತಂದು ಶಿವನ ಗಣಪತಿಗೆ ಇಟ್ಟು ಪ್ರಾಣ ತುಂಬುತ್ತಾನೆ. ಶಿವ ಪ್ರಾಣ ತುಂಬುತ್ತಾನೆ. ಬಟ್ ಆದರೆ ಶಕ್ತಿ ತುಂಬಲು ಆಗುವುದಿಲ್ಲ. ಶಿವನಿಗೆ ಶಕ್ತಿ ತುಂಬಕ್ಕಾಗೋದಿಲ್ಲ. ಆವಾಗ ಎಲ್ಲ ದೇವಾನುದೇವತೆಗಳು ಬಂದು ಅವನಿಗೆ ಶಕ್ತಿ ತುಂಬ್ತಾರೆ. ಆದರೆ ಬುದ್ಧಿ ತುಂಬಲು ಯಾರಿಗೂ ಆಗುವುದಿಲ್ಲ. ಆಗ ಇದರಿಂದ ವಿಚಲಿತಳಾದ ಪಾರ್ವತಿ ದೇವಿ ಬುದ್ಧಿದೇವನಾದ ವಿಶ್ವಕರ್ಮನನ್ನು ಪ್ರಾರ್ಥಿಸಿದಾಗ ವಿಶ್ವಕರ್ಮನು ಗಣಪತಿಗೆ ಬುದ್ಧಿಯನ್ನು ಹಾಗೂ ಆಯುಧವಾಗಿ ಕೊಡವೆಯನ್ನು ಮತ್ತು ಶಕ್ತಿ ಸಂಕೇತವಾಗಿ ನನ್ನ 2 ಪುತ್ರಿಯರನ್ನು ಕೊಟ್ಟು ಆತನಿಗೆ ಶಕ್ತಿ ನೀಡುತ್ತಾನೆ. ಇಲ್ಲೇ ನೋಡ್ರಿ, ವಿಶ್ವಕರ್ಮನ ಏನು ಹೇಳಿದಲ್ಲ, ವಿಶ್ವಕರ್ಮ ಬಂದು ಅವನಿಗೆ ಗಣಪತಿಗೆ ಬುದ್ಧಿ ಕೊಡ್ತಾನೆ. ಆಮೇಲೆ ಅವನಿಗೆ ಒಂದು ಚಪಲಿ ಕೊಡಲಿ ಆಯುಧ ಕೊಡ್ತಾನೆ, ಶಕ್ತಿ. ಆಮೇಲೆ ತನ್ನ 2 ಮಕ್ಕಳನ್ನು ಅವನಿಗೆ ಕೊಡ್ತಾನ. ಯಾರು? ವಿಶ್ವಕರ್ಮ ಕೊಟ್ಟು ಬುದ್ಧಿದೇವನ ಸ್ಥಾನವನ್ನು ನೀಡುತ್ತಾನೆ. ಎಲ್ಲಾನು ದೇವತೆಗಳು ಎಲ್ಲರೂ ಸೇರಿಸಿ ಮೊದಲ ಬುದ್ಧಿದೇವ ಇವ ವಿಶ್ವಕರ್ಮ ಬುದ್ಧಿದೇವ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಈಗ ನಾವೆಲ್ಲರ ಮನೆಯಾಗೂ ನೋಡ್ತೇವೆ, ಲಕ್ಷ್ಮೀ ಸರಸ್ವತಿ ಮಧ್ಯೆ ಗಣೇಶ ಇರ್ತಾನೆ. ಆದ್ರೆ ಆ ಕಾರಣದಿಂದಲೇ ಇವತ್ತಿನಿಗೂ ನಾವು ಲಕ್ಷ್ಮೀ ಸರಸ್ವತಿ ಮಧ್ಯೆ ವಿಶ್ವಕರ್ಮನಿರುವ ಸ್ಥಾನವನ್ನು, ಅಂದರೆ ಲಕ್ಷ್ಮೀ ಮತ್ತು ಸರಸ್ವತಿ ಮಧ್ಯೆ ಇರೋ ಎಲ್ಲರ ಮನೆಗೂ ಗಣಪತಿ ಇರ್ತಾನೆ. ಬಟ್ ಅದರ ಮೊದಲು ಗಣಪತಿ ಇರೋಕ್ಕಿಂತ ಮುಂಚೆ ವಿಶ್ವಕರ್ಮನ ಫೋಟೋ ಇತ್ತು. ಬಟ್ ಅದನ್ನು ವಿಶ್ವಕರ್ಮನಾದವನು ಗಣಪತಿಗೆ ಅದನ್ನು ಏನು ಮಾಡ್ತಾನೆ, ಸ್ಥಾನವನ್ನು, ತನ್ನಲ್ಲಿರೋ ಸ್ಥಾನವನ್ನು ಅವನಿಗೆ ಕೊಡ್ತಾನೆ. ಯಾರಿಗೆ? ಗಣಪತಿಗೆ ಕೊಟ್ಟಿದ್ದಕ್ಕೆ ಅದಕ್ಕೆ ಸಂತುಷ್ಟಗೊಂಡ ವಿನಾಯಕ ಅಂದ್ರೆ ನನಗೆ ನಿಮ್ಮ ಸ್ಥಾನ ಕೊಟ್ರಿ ಅಂತ ಒಂದು ಖುಷಿ ಆಗ್ತೈತಿ. ಖುಷಿ ಆದ್ಕೂಳೆ ಗಣಪತಿ ಏನು ಹೇಳ್ತಾರಂದ್ರೆ, ಭೂಲೋಕದಲ್ಲಿ ನಾನು ಅವತರಿಸಿರುವಾಗ ವಿಶ್ವಕರ್ಮರ ಮನೆಯಲ್ಲಿ ಹುಟ್ಟುತ್ತೇನೆಂದು ವಿಶ್ವಕರ್ಮರ ಮನೆಯಿಂದ ಯಾರು ನನ್ನನ್ನು ಕರೆದುಕೊಂಡು ಹೋಗಿ ಪೂಜಿಸುತ್ತಾರೋ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ಹೊರಬಿಟ್ಟಿದ್ದಾನೆ. ಇವತ್ತಿಗೂ ವಿಶ್ವಕರ್ಮರಿಂದ ಮಾಡಿದ ಗಣಪತಿಯೇ ಶ್ರೇಷ್ಠವೆಂದು ಎಲ್ಲರೂ ಹೇಳುತ್ತಾರೆ. ಎಲ್ಲರೂ ಅಂದ್ರೆ ಏನ್ರಿ, ಹಳೆ ಕಾಲದ ಅಜ್ಜ ಅಮ್ಮ ಅದು ಇವಾಗ ಹೇಳ್ತಾರೆ. ಇವಾಗಿನ ಯುವಕರಿಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಪ್ಲಾಸ್ಟರ್ ಗಣಪತಿನೂ ಇಡ್ತಾರೋ, ಎಲ್ಲ ಯಾರ ಮನೆಯಾಗಾದ್ರೂ ತೊಗೊಂಡು ಹೋಗ್ತಾರೆ. ಇವನ್ ನಾನಾ ಕಣ್ಣಾಗಲೇ ನೋಡಿದ್ದೇನಲ್ಲ, ಅದು ಹೇಳಬಾರ್ದು, ಚಪ್ಪಲಿ ಅಂಗಡಿ ಒಳಗೆ ಇಟ್ಟಿರ್ತಾರೆ ಗಣಪತಿನ. ಆ ಅಂಗಡಿ ಒಳಗೆ ಸತ್ತಾಗ ತೊಗೊಂಡೋಗ ಭಾಳ ಬೇಜಾರು ಆಗ್ತದೆ ನನಗೆ. ಏನಪ್ಪ ನಾ ದೇವ್ರಿಗೆ ಅದ ಅಂತಿರ್ತೀನಿ, ಏನು ಗಣೇಶ ನಿನಗೆ ವ್ಯಾಲ್ಯೂ ಇಲ್ಲ, ನಮ್ಗೆ ಯಾವಾಗ ವ್ಯಾಲ್ಯೂ ಕೊಡ್ತಾರಪ್ಪ ಇವರೆಲ್ಲ ಜನ ಅನ್ನಿಸ್ತಿರ್ತೈತಿ.
ಅದ ಹೇಳ್ದಲ್ರಿ, ಇದು ವಿಶ್ವಕರ್ಮರ ಮನೆಯೊಳಗೆ ಹುಟ್ಟಬೇಕಂದ್ರೆ ಇದು ಹಳೆ ಕಾಲದ ಒಂದು ಕತೆ ಐತಿ. ಇದನ್ನು ನೋಡಿ ತಿಳ್ಕೊಂಡು ಇನ್ನು ಮುಂದರ ಎಚ್ಚರಿಕೆಯಿಂದ ವಿಶ್ವಕರ್ಮನ ಮನ್ಯಾಗ ತೊಗೊಂಡು ಹೋಗ್ರಿ ಅನ್ನೋದು ಒಂದು ವಿನಂತಿ, ಕಳಕಳಿಯೇ ನಂದು ಒಂದು ವಿನಂತಿ. ಒಂದು ಅಕ್ಕ ಅಂತ ತಿಳ್ಕೊರಿ, ತಂಗಿ ಅಂತ ತಿಳ್ಕೊರಿ, ನಾವೊಂದು ಇದು ನಿಮ್ಗೆ ವಿನಂತಿ ಮಾಡತ್ತೇನೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಶೇರ್ ಮಾಡಿರಿ ಆದಷ್ಟು. ಇವಾಗ ಗಣಪತಿ ಹಬ್ಬ ಐತಿ, ದಯಮಾಡಿ ಶೇರ್ ಮಾಡಿರಿ. ಥ್ಯಾಂಕ್ ಯು.